ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ಒಂದು ಹೊಸ ರೆಸಿಪಿಯನ್ನು ತೋರಿಸೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂದರೆ, ಒಂದು ಬ್ರೌನ್ ಬ್ರೆಡ್ ಉಪಯೋಗಿಸಿ ಒಂದು ಮಸಾಲ ಬ್ರೆಡ್, ಅದನ್ನು ಮಾಮೂಲಿ ಬ್ರೆಡ್ನ ಮಸಾಲೆ ಹಾಕ್ಕೊಂಡು ಟೇಸ್ಟಿಯಾಗಿ ತಿನ್ನೋ ಥರ ಮಾಡೋಣ. ಯಾವ ಥರ ಅದನ್ನು ಹೇಗೆ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿ. ಅದಕ್ಕೆ ಏನೇನು ಬೇಕಂದರೆ, ಮೊದಲು ಬ್ರೆಡ್ಡು ಬ್ರೌನ್ ಬ್ರೆಡ್ಡು ತೊಗೋಬೋದು ಮತ್ತು ಮಾಮೂಲಿ ಬ್ರೆಡ್ಡು ತೊಗೋಬೋದು. ಮತ್ತು ಅದಕ್ಕೆ ಮಸಾಲೆಗೆ ಏನೇನು ಬೇಕಂದರೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಶುಂಠಿ, ಇಂಗು ಮತ್ತು ಒಣಮೆಣಸಿನ್ಕಾಯಿ, ಒಂದು 2 ಖಾರ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನೂ ತೊಗೋಬೋದು. ಇದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಟ್ಕೋಬೇಕು. ಸೈಡಲ್ಲಿ ಅದಕ್ಕೆ ಏನೇನು ಬೇಕು ಅಂದರೆ, ಬೈಂಡಿಂಗ್ಸ್ಗೆ ರವೆ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಮತ್ತು ಕಡಲೆ ಹಿಟ್ಟು ಅಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಉಪ್ಪು ಅಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಮೊಸರು, ಇದಕ್ಕೆ ಏನೇನು ಬೇಕಂತ ಈಗ ಅದು ಯಾವ ಥರ ಮಾಡೋಣ ಅಂತ ನೋಡೋಣ. ಇವಾಗ ಫಸ್ಟು ಮಿಕ್ಸಿ ತೊಗೊಂಡು ಈ ಮಸಾಲೆ ಏನೇನು ಬೇಕು ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡೋಣ. ಪೇಸ್ಟು ನುಣ್ಣಗೆ ಇದ್ದರೆ ಚೆನ್ನಾಗಿರುತ್ತೆ. ಅದು ನೋಡಿ, ಪೇಸ್ಟ್ ಮಾಡಿಟ್ಟಿದ್ದೀನಿ. ಈ ಪೇಸ್ಟ್ಗೆ ಫಸ್ಟು ಇದನ್ನು ಕಲಿಸ್ಕೋಬೇಕು ಅಂದರೆ, ರುಬ್ಬಾದ್ಮೇಲೆ ಇದಕ್ಕೆ ಮೊಸರು ಹಾಕೋಬೇಕು. ಒಂದು ಗಟ್ಟಿ ಮೊಸರು ಹಾಕೋಬೇಕು. ಮೊಸರು ಒಳ್ಳೆಯದು ಬಾಡಿಗೆ, ಎಲ್ಲ ಹೆಲ್ತ್ ವೈಸ್ ಎಲ್ಲ ಹೀಟ್ ಎಲ್ಲ ಅಬ್ಸರ್ವ್ ಮಾಡುತ್ತೆ. ಇದಕ್ಕೆ ಈ ಖಾರಕ್ಕೆ ಸ್ವಲ್ಪ ಮೊಸರು ಹಾಕಿ, ಮತ್ತು ಮೊಸರು ಹಾಕ್ಕೊಳ್ಳಿ, ಅಕ್ಕಿ ಹಿಟ್ಟು ಹಾಕಿ, ನೆಕ್ಸ್ಟ್ ಅಕ್ಕಿ ಹಿಟ್ಟು ಹಾಕೋಣ, ಆಮೇಲೆ ಸ್ವಲ್ಪ ರವೆ ಹಾಕೋಣ, ಮತ್ತು ಮೈದಾ ಹಿಟ್ಟು ಹಾಕೋಣ, ಅಕ್ಕಿ ಹಿಟ್ಟು ಹಾಕೋಣ. ಎಲ್ಲನೂ ಹಾಕಿ ಸ್ವಲ್ಪ ಬೈಂಡಿಂಗ್ ಬರೋಂಗೆ ಚೆನ್ನಾಗಿ ಕಲಿಸ್ಕೋಬೇಕು ಸ್ಮೂತಾಗಿ. ಸ್ವಲ್ಪ ಇದು ವೇರಿಯೇಷನ್ ಆದರೂ ಪರವಾಗಿಲ್ಲ, ಸ್ವಲ್ಪ ಒಂದೂವರೆ ಸ್ಪೂನ್ ಆದರೂ ಸರಿ, 2 ಸ್ಪೂನ್ ಆದರೂ ಸರಿ ಹಾಕ್ಕೊಂಡು ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕ್ಕೋಬೇಕು. ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಸ್ವಲ್ಪ ಮೊಸರು ಸ್ವಲ್ಪ ಬೇಕು ಅಂದರೆ ಮೊಸರು ಜೊತೆಗೆ ಸ್ವಲ್ಪ ನೀರು ಸ್ವಲ್ಪ ಹಾಕಬೇಕಷ್ಟೇ. ನೀರು ಹಾಕ್ಕೊಳ್ದೇವ್ರೇ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಬ್ರೆಡ್ನ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಟ್ಟಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿರೋದೆಲ್ಲನೂ ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಸಾದ್ಮೇಲೆ ನೋಡಿ, ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಕಲಸಾದ್ಮೇಲೆ ಬ್ರೌನ್ ಬ್ರೆಡ್ನ ಮೊಸರಲ್ಲಿ ಕಲಸಾದ್ಮೇಲೆ ಈ ಚೆನ್ನಾಗಿ ಕಲಸಿ ಎಲ್ಲ ಇಟ್ಮೇಲೆ ಮೊಸರು, ಅದಕ್ಕೆ ಉಪ್ಪು ಎಷ್ಟು ಬೇಕು, ಟೇಸ್ಟ್ಗೆ ವೈಸ್ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಕಲಸಿಟ್ಕೊಳ್ಳೋಣ. ಅದನ್ನು ಕಲಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಪುದೀನನೂ ಹಾಕೋಬೋದು, ಬೇಕಾದರೆ ಪಾಲಕ್ ಸೊಪ್ಪು ಮಸಾಲ ಬ್ರೆಡ್ ಮಾಡ್ಬೋದು. ಬ್ರೆಡ್ ತಿನ್ನೋಕ್ಕೆ ಬೇಜಾರಾದಾಗ ಸಾಯಂಕಾಲದ ಹೊತ್ತು ಸ್ನ್ಯಾಕ್ಸ್ಗೆ ಈ ರೀತಿ ಮಾಡಿಟ್ಕೋಬೋದು. ನೋಡಿ, ರವೆನೂ ಹಾಕ್ಬೋದು. ಇದನ್ನು ಹಾಕೆಲ್ಲ ಆದಮೇಲೆ ಚೆನ್ನಾಗಿ ಕಡಲೆ ಹಿಟ್ಟು ಹಾಕ್ಬೋದಲ್ವಾ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಮೇಲೆ ಇದಕ್ಕೆ ಸ್ವಲ್ಪ ಮೊಸರನ್ನು ಹಾಕಿದ್ದೀನಲ್ವ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕಲಸಿ ಎಲ್ಲ ಇಡಬೇಕು. 1-2 ನಿಮಿಷ ಇಟ್ಟಾದಮೇಲೆ ಇದನ್ನು ಬ್ರೆಡ್ ಹಾಕಿ, ಅದನ್ನು ಬ್ರೆಡ್ಡನ್ನು ಜಾಸ್ತಿ ಹೊತ್ತು ಬಿಡಬಾರ್ದು. ಹಾಗೆ ಡಿಪ್ ಮಾಡಿ ಈ ಕಡೆ ಸೈಡಲ್ಲಿ ಬಾಣಲಿಗಿಟ್ಟು ಎಣ್ಣೆನ ಬಿಸಿ ಮಾಡಿ ಇಟ್ಕೋಬೇಕು. ಅದನ್ನು ಎಜ್ಜಿ ಶಾಲು ಫ್ರೈ ಮಾಡಬೇಕು. ನೋಡಿ, ಇದಕ್ಕೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಒಂದು 5 ನಿಮಿಷ ಆಗಲಿ. ಇದಕ್ಕೆ ಸೋಡಾ ಎಲ್ಲ ಹಾಕಬಾರ್ದು, ಒಬ್ಬೊಬ್ಬರು ಹಾಕ್ತಾರೆ, ಅದೆಲ್ಲ ಹಾಕಬಾರ್ದು. ಎಣ್ಣೆ ಕುಡಿಯುತ್ತೆ, ಮತ್ತು ಫ್ಲಫಿಯಾಗಿ ಮೇಲ್ಗಡೆ ಎಲ್ಲ ಉಬ್ದಂಗೆ ಬರುತ್ತೆ, ಬಿಟ್ಟೋಗುತ್ತೆ ಮೇಲ್ಗಡೆ ಪದರ ಎಲ್ಲ. ಆ ಥರ ಸೋಡಾ ಎಲ್ಲ ಯೂಸ್ ಮಾಡಬಾರ್ದು. ಇದನ್ನು ಈ ಥರ ಮಾಡಿದ್ದೀನಿ. ಮತ್ತು ನೋಡಿ, ಶುಂಠಿ ಸ್ವಲ್ಪ ಪೇಸ್ಟ್ ಆಗಿರಲಿಲ್ಲ ಮಿಕ್ಸಿಲಿ, ಅದನ್ನು ಎತ್ತಾಕಿದ್ದೀನಿ. ಮತ್ತು ಇದು ನನಗೆ, ನನ್ನ ಮಗಳು, ನನ್ನ ಮಗನಿಗೆ ಎಲ್ಲ ಇಷ್ಟ. ನನ್ನ ಮಗನಿಗೆ, ನನ್ನ ಮಕ್ಕಳಿಗೆ ಎಲ್ಲ ತುಂಬ ಇಷ್ಟ. ನೋಡಿ, ಈ ರೀತಿ ಇದನ್ನು ಬ್ರೆಡ್ಡನ್ನು ಈಗ ಈ ಥರ ಡಿಪ್ ಮಾಡಿ ಒಂದೇ ನಿಮಿಷ ಇಡಬಾರ್ದು, ಹಂಗೆ ಸಡನ್ನಾಗಿ ಎತ್ತಿ ಬಾಣಲಿಗೆ ಹಾಕಬೇಕು. ನೋಡಿ, ಇಲ್ಲಿ ಬಾಣಲಿಲಿ ಫಸ್ಟು ಎಲ್ಲನೂ ನಾನು ಒಂದು 4-5 ಇಟ್ಟಿದ್ದೀನಲ್ವ, ಅದನ್ನೆಲ್ಲನೂ ಒಟ್ಟಿಗೆ ಡಿಪ್ ಮಾಡಿ ಇದು ಮೊಸರು ಎಲ್ಲದಕ್ಕೂ ಡಿಪ್ ಮಾಡಿಟ್ಟಿದ್ನಲ್ಲ, ಅದು ಸೈಡಲ್ಲಿ ಎತ್ತಿಟ್ಕೊಬಿಡೋಣ ಮಾಡಿ. ಆಮೇಲೆ ಬಾಣಲಿಗೆ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಇದು ಬ್ರೆಡ್ನ ಸ್ಲೈಸ್ನ ಎಣ್ಣೆಲಿ ಇಟ್ಬಿಟ್ಟು ಬಿಸಿ ಮಾಡ್ಕೋಬೇಕು. ನೋಡಿ, ಈಗ ಹಾಗೆ ಹೆಜ್ಜೆ ಡಿಪ್ ಮಾಡಿ ಹಾಕ್ತಾಯಿದ್ದೀನಿ ತವೇಲಿ. ಶಾಲು ಫ್ರೈ ಮಾಡಬೇಕು. ತವಾಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ, ಇದು ಬ್ರೆಡ್ಗೆ ಚೆನ್ನಾಗಿ ಅಂಟಲಿಲ್ಲ ಇದು ಮೊಸರು ಅಂತ ಅಂದರೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಕೈಲಿ ತೆಗ್ದು ಎಲ್ಲನೂ ಡಿಪ್ ಮಾಡಿ ಹಾಕೋಣ. ಅದನ್ನು ಚೆನ್ನಾಗಿ ಈ ಥರ ಬಾಣಲಿಲಿ ಹಾಕೋಣ. ಕಮ್ಮಿ ಉರಿ ಹಾಕಬೇಕು. ಸ್ವಲ್ಪ ಹೊತ್ತು ಫುಲ್ ಕಮ್ಮಿ ಉರಿ ಹಾಕಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆನೂ ಹಾಕಿದ್ದೀನಿ ಸ್ವಲ್ಪ. ಬೇಕಾದ್ರೆ ಸ್ವಲ್ಪ
ತುಪ್ಪನೂ ಹಾಕೋಬೋದು ಟೇಸ್ಟ್ ವೈಸು, ಬೇಡ ಅಂದರೆ ಎಣ್ಣೆನೇ ಹಾಕೋಬೋದು. ಈ ಬ್ರೆಡ್ಡೆಲ್ಲ ಹಾಕಿಟ್ಮೇಲೆ ಇದನ್ನು ಕಮ್ಮಿ ಉರಿಲಿ ಶಾಲು ಫ್ರೈ ಆಗ್ತಾಯಿದೆ ನೋಡಿ. ಇದು ಸೈಡಲ್ಲಿ ಇನ್ನೂ ಸ್ವಲ್ಪ ಜಾಗ ಇದೆ, ಇನ್ನೆರಡು ಬೇಕಾದ್ರೆ ಹಾಕ್ಬೋದು. ಒಟ್ಟಿಗೆ ನಾನು ಒಂದು 5 ಮಾಡ್ತಾಯಿದ್ದೀನಿ ನೋಡಿ. ಈಗ ಒಂದು 4 ಇದು ಹಾಕಿದ್ದೀನಿ ಬ್ರೆಡ್ಡು. ಇದು ಹಾಕಿದ್ಮೇಲೆ ಹಿಂಗೆ ತವೆ ಕಾದ್ಮೇಲೆ ಚೆನ್ನಾಗಿ ಡೀಪ್ ಫ್ರೈ ಆಗಲಿ. ಹಿಂಗೆ ಮುಚ್ಚೋಣ ಅದನ್ನೊಂದು 2 ನಿಮಿಷ. ಡೀಪ್ ಫ್ರೈ ಆಗೋದು ಬೇಡ, ಹಂಗೆ ಶಾಲು ಫ್ರೈ ಎಲ್ಲ ಆಯ್ತಲ್ಲ, ಮುಚ್ಚಾಯಿತು ನೋಡಿ. ಸ್ವಲ್ಪ ಹೇಗೆ ಗೋಲ್ಡನ್ ಕಲರ್ ಬಂದಿದೆ, ಚೆನ್ನಾಗಿದೆ ಅಲ್ವಾ? ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ, ಎಷ್ಟು ಅಟ್ರಾಕ್ಷನ್ ಆಗಿದೆ, ತುಂಬ ನೈಸಾಗಿ ಕಾಣ್ತಾಯಿದೆ. ಮತ್ತು ನೋಡಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ ನೋಡಿದಾಗಲೇ ಗೊತ್ತಾಗುತ್ತೆ. ಚೆನ್ನಾಗಿದೆ ನೋಡಿ. ಈ ಥರ 4 ಹಾಕಿ ಎಣ್ಣೆಲಿ ಬೇಯಿಸೋಣ. ಬೇಯಿಸಾದ್ಮೇಲೆ ಚೆನ್ನಾಗಿ ಉರಿಲಿ, ಚೆನ್ನಾಗಿ ಕಾದ್ಮೇಲೆ ಈ ಥರ ಕಮ್ಮಿ ಉರಿಲಿ ಕಾಯೋಣ. ಇದನ್ನು ಬೇಕಾದ್ರೆ ಸಾಯಂಕಾಲದ ಹೊತ್ತು ತಿನ್ಬೋದು, ಬೆಳಗ್ಗೆಗೆ ಸಂಡೇಸ್ ಮಾರ್ನಿಂಗ್ ಟಿಫನ್ ಮಾಡಿಕೊಂಡು ತಿನ್ಬೋದು. ಈವ್ನಿಂಗ್ ಯಾರು ಬಂದಾಗ ಸ್ನ್ಯಾಕ್ಸ್ ಮಾಡಿ ಕೊಡ್ಬೋದು, ಯಾರ ಫ್ರೆಂಡು ಅಥವಾ ಗೆಸ್ಟು ಮಕ್ಕಳು ಯಾರು ಬೇಕು ಅಂದಾಗ ತಿನ್ನಕ್ಕೆ ಕೊಟ್ಟರೆ ಇದು ಹೊಟ್ಟೆ ತುಂಬ ರುಚಿಯಾಗಿರುತ್ತಲ್ವ, ಗರಿಗರಿಗಿರುತ್ತೆ, ತೊಗೊಂಡು ತಿಂತಾರೆ. ಇದನ್ನೆಲ್ಲ ಮಸಾಲೆ ಎಲ್ಲ ಹಾಕಿರೋದಕ್ಕೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಇಂಗು ಎಲ್ಲ ಹಾಕಿದ್ವಲ್ಲ, ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಬೇಕಾದರೆ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೋದು. ನಾನು ಸ್ವಲ್ಪ ಮೇಲೆ ಬೇಕಾ ಅಂತ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಕಾಯಲ್ಲಿ ಹಿಂಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಬಿಸಿ ಆಗ್ತಾಯಿದೆ. ಬ್ರೆಡ್ಡು ಹಾಕಿದ್ದೀನಿ. ಈ ಥರನೇ ಹಿಂಗೆ ಆಯಿತಾ? ಇದು ನೋಡಿ ಆಗ್ತಾಯಿದೆ. ಇನ್ನೇನು ಇನ್ನೊಂದು 2 ನಿಮಿಷ ತೆಗೆದುಬಿಡೋಣ. ಈಗ ಇದು ನೋಡಿ ಬ್ರೌನ್ ಬ್ರೆಡ್ ನಾನು ಯೂಸ್ ಮಾಡಿದ್ದೀನಿ. ಬ್ರೌನ್ ಬ್ರೆಡ್ ಆದರೆ ಹೆಲ್ತ್ ವೈಸ್ ಒಳ್ಳೇದಂತ. ವೈಟ್ ಬ್ರೆಡ್ ಆದರೆ ಬೇಡಿ ಅಂತ ಬ್ರೌನ್ ಬ್ರೆಡ್ ಇದೆ ಹಾಕಿದ್ದೀನಿ. ನೋಡಿ ಇನ್ನೇನಾಯಿತು, ಬ್ರೆಡ್ ಆಯಿತಾ? ಚೆನ್ನಾಗಿ ಬ್ರೌನು ರೋಸ್ಟ್ ಆಗಿದೆ ಚೆನ್ನಾಗಿ. ತವೆಯಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ, ಕಾಯ್ತಾ ಇದೆ, ಬಿಸಿ ಆಗಲಿ ಚೆನ್ನಾಗಿ. ಆಯಿತಾ? ಇದು ಒಬ್ಬೊಬ್ಬರಿಗೆ ಒಂದು 4 ಕೊಟ್ಟರೆ ತಿಂತಾರೆ. ಇದು 4-5 ಎಷ್ಟು ಬೇಕಾದರೂ ತಿಂತಾರೆ ಕೊಟ್ಟರೆ, ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಒಳಗಡೆ ಪ್ರೆಸ್ಸಾಗಿ ಬೇಯಲಿ ಅಂದ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ದೀನಿ. ಒಂದು ಸ್ವಲ್ಪ ಅಮ್ಕಿ ಆ ಕಡೆ ಈ ಕಡೆ ರೋಸ್ಟಾಗಿ ಬೇಯಿಸೋಣ. ಇನ್ನೇನು ಆಯಿತು ಇದು. ಇದನ್ನು ಬೆಳಗ್ಗೆ ಹೊತ್ತು ಸ್ನ್ಯಾಕ್ಸ್ಗೆ ಅಂತ ಹೇಳಿದ್ನಲ್ವ, ಸ್ನ್ಯಾಕ್ಸ್ಗೆ ಮತ್ತು ಸಂಡೇಸ್ ಮಾರ್ನಿಂಗ್ ಟಿಫನ್ ಆಗಿ ಮಾಡಿಕೊಂಡು ತಿನ್ಬೋದು. ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೇಕಂದರೆ ಪುದೀನ ಸೊಪ್ಪು ಹಾಕ್ಬೋದು. ಜೀರಿಗೆನೂ ನಿಮ್ಗೆ ಎಷ್ಟು ಬೇಕೋ ಆ ಥರ ಹಾಕ್ಬೋದು. ಜೀರಿಗೆ ಮತ್ತು ಓಮ್ ಸ್ವಲ್ಪನೂ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ. ಡೈಜೆಷನ್ ಪವರ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಅದಕ್ಕೆ ಹಾಕ್ಬೋದು. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕಮ್ಮಿ ಉರಿ ಹಾಕಿ ಮುಚ್ಚಿದ್ರೇ ಸ್ವಲ್ಪ ಕಮ್ಮಿ ಉರಿಲಿ ಚೆನ್ನಾಗಿ ಬೇಯುತ್ತೆ ರೋಸ್ಟಾಗಿ. ನೋಡಿ ಈ ಥರ ಗೋಲ್ಡನ್ ಕಲರ್ ಆಗಲಿ ನೋಡಿ. ಇದನ್ನು ಬ್ಯಾಚುಲರ್ಸು ಅಥವಾ ಸ್ಟೂಡೆಂಟ್ಸು ಎಲ್ಲ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿರುತ್ತೆ ಮಾಡ್ಕೊಂಡು ತಿನ್ಬೋದು. ಸಡನ್ನಾಗಿ ಬೇಕು ಅಂದ ತಕ್ಷಣ ಮನೇಲಿ ಬ್ರೆಡ್ ಇದ್ದರೆ ನೆನ್ನೆದು ಅಥವಾ ನಾಳೆಗೆ ಏನಾದರೂ ತಿಂಡಿ ಮಾಡಬೇಕು ಅಂದ್ರೇ ಬ್ರೆಡ್ ಆಮ್ಲೆಟ್ಟು ಆ ಥರ ಮಾಡ್ಬೋದಲ್ಲ, ಅದನ್ನು ಒಂದ್ಸರಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಏನೇನು ಬೇಕಂದರೆ ಅದ್ರ ಜೊತೆಗೆ ಇದನ್ನು ಆಮ್ಲೆಟ್ಟು ಮತ್ತು ಪೆಪ್ಪರು ಮತ್ತು ಸಾಲ್ಟು ಓನ್ಲಿ ಅಷ್ಟೇ, 3 ಇಂಗ್ರೀಡಿಯೆಂಟ್ಸು ಸಿಂಪಲ್ಲಾಗಿ ಮಾಡೋದು ತೋರಿಸ್ತೀನಿ. ಇದನ್ನು 3 ಹಾಕಿ ಒಂದು ಬೌಲಲ್ಲಿ ಚೆನ್ನಾಗಿ ಬೀಟ್ ಮಾಡಬೇಕು. ಚೆನ್ನಾಗಿ ಬೀಟ್ ಮಾಡಾದ್ಮೇಲೆ ಇದೇ ಬ್ರೆಡ್ ಇರುತ್ತಲ್ವ, ಇದೇ ಥರ ಬ್ರೌನ್ ಬ್ರೆಡ್ಡು ಅಥವಾ ವೈಟ್ ಬ್ರೆಡ್ ಇರುತ್ತಲ್ಲ, ಅದನ್ನು ತೆಗೆದು ಚೆನ್ನಾಗಿ ಡಿಪ್ ಮಾಡಿ, ಮಸಾಲ ಬ್ರೆಡ್ ಬೇಜಾರಾದಾಗ ಇದನ್ನು ಮಾಡ್ಕೊಂಡು ತಿನ್ಬೋದು. ಅದ್ರ ಜೊತೆಗೆ ಇದನ್ನು ಮಾಡ್ಕೊಂಡು ಯಾವ ಥರ ಅಂತ ನಿಮಗೆ ತೋರಿಸ್ತಿದ್ದೀನಲ್ವ, ಇದನ್ನು ತೊಗೊಂಡು ಇದನ್ನು ಚೆನ್ನಾಗಿ ಬ್ರೆಡ್ನ ಚೆನ್ನಾಗಿ ಡಿಪ್ ಮಾಡಿಬಿಟ್ಟು ಫಸ್ಟು ಚೆನ್ನಾಗಿ ಬೀಟ್ ಮಾಡಬೇಕು. ಮೊಟ್ಟೆ ಅಲ್ವಾ, ಅದು ಸ್ವಲ್ಪ ಇದು ಪೆಪ್ಪರು ಸ್ವಲ್ಪ ಮಿಕ್ಸ್ ಆಗಂಗೆ ಚೆನ್ನಾಗಿ ಬೀಟ್ ಮಾಡಾದ್ಮೇಲೆ ನೋಡಿ ಇದಕ್ಕೆ 2 ಹಾಕಿದ್ದೀನಿ, 2 ಮೊಟ್ಟೆ ಹಾಕಿದ್ದೀನಿ, ಸ್ವಲ್ಪ 1 ಪಿಂಚು ಪೆಪ್ಪರ್ ಹಾಕಿದ್ದೀನಿ ಮತ್ತು 1/2 ಸ್ಪೂನು ಸಾಲ್ಟ್ ಹಾಕಿದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದು ಬ್ರೌನ್ ಬ್ರೆಡ್ ಕಟ್ ಮಾಡಿದ್ದೀವಲ್ವ, ಆ ಬ್ರೆಡ್ನೇ ತೆಗೆದು ಇದಕ್ಕೆ ಡಿಪ್ ಮಾಡಿಬಿಟ್ಟು ಮತ್ತು ಅದೇ ಥರ ಶಾಲು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಯಾಕೆ ಎರಡೂ ತೋರಿಸಿದ್ದೀನಿ ಅಂದರೆ ಮಸಾಲ ಬ್ರೆಡ್ಡು ಮಾಡ್ಕೊಬೋದು ನೀವು ಬೇಕು ಅಂದರೆ, ಅಥವಾ ಬೇಜಾರಾದಾಗ ಈ ಥರ ವೈಟ್ ಬ್ರೆಡ್ಡಲ್ಲಿ ಒಂದು ಆಮ್ಲೆಟ್ ಇದೆ, ಫ್ರಿಡ್ಜಲ್ಲಿ 1-2 ಬ್ರೆಡ್ ಇದೆ ಅಂದರೆ ಅದನ್ನು ತೆಗ್ದು ಮಾಡ್ಕೊಬೋದು. ಮತ್ತು ಮೊಟ್ಟೆ ದಿನಕ್ಕೊಂದು ಮೊಟ್ಟೆ ತಿನ್ನಿ ತುಂಬುವುದು, ದಿನಕ್ಕೊಂದು ಮೊಟ್ಟೆ ತಿನ್ನಿ ತುಂಬುವುದು ಹೊಟ್ಟೆ ಅಂತ ಅನ್ನಂಗೆ
ಮೊಟ್ಟೆ ತಿನ್ನಬೇಕು ಅಂದಾಗ ದಿನ ಒಂದೇ ಬೇಯಿಸ್ಕೊಂಡು ಮೊಟ್ಟೆ ರೌಂಡ್ ಶೇಪ್ ತಿನ್ನೋದು ಬದಲು ಈ ಥರ ಇದು ಒಂದನ್ನು ಬ್ರೆಡ್ಡಲ್ಲಿ ಆಮ್ಲೆಟ್ ಮಾಡ್ದಂಗೆ ಮಾಡೋ ಬದಲು ಬ್ರೆಡ್ ಹಾಕಿ ಡಿಪ್ ಮಾಡಿ ಒಂದು ಪ್ಲೇನ್ ಬ್ರೆಡ್ಡನ್ನು ಮಾಡ್ಕೋಬೋದು ಅಂತ ಅದ್ರ ಜೊತೆಗೆ ಒಂದು ಸರಿ ತೋರಿಸಿದ್ದೀನಿ ನೋಡಿ. ಈ ಸರಿ ಈಗ ಬ್ರೆಡ್ ಇದೆಯಲ್ಲ, ಇದನ್ನು ಬ್ರೆಡ್ಡಿ ತೊಗೊಂಡು ಡಿಪ್ ಮಾಡಬೇಕು. ಅದೇ ರೀತಿ ಶಾಲು ಫ್ರೈನೇ ಮಾಡಬೇಕು ಕಮ್ಮಿಲಿ. ಈ ಕಡೆ ಲೆಫ್ಟಲ್ಲಿ ಇನ್ನೊಂದು ಒಲೆಯಲ್ಲಿ ಬಾಣಲಿನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಆ ಅದು ಬಿಸಿ ಆಗ್ತಾ ಇರುತ್ತೆ. ಇಲ್ಲಿ ಇದು ಬ್ರೆಡ್ ತೊಗೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಡಿಪ್ ಮಾಡ್ಬಾರ್ದು, ಕಟ್ಟಾಗ್ಬಿಡುತ್ತೆ. ನೋಡಿ ಸ್ವಲ್ಪ ಕಟ್ಟೆ ಆಗ್ಬಿಡ್ತು ಈ ಬ್ರೆಡ್ಡು. ಇದು ಸ್ವಲ್ಪ ಹಾರ್ಡ್ ಆಗಿಬಿಟ್ಟಿತ್ತು, ಬ್ರೌನ್ ಬ್ರೆಡ್ ಅಲ್ವಾ. ಇದು ವೈಟ್ ಬ್ರೆಡ್ ಆದರೆ ಸ್ವಲ್ಪ ಸಾಫ್ಟ್ ಇರುತ್ತೆ, ಇದು ಸ್ವಲ್ಪ ಹಾರ್ಡ್ ಇರುತ್ತೆ. ಡಿಪ್ ಮಾಡಿದ ತಕ್ಷಣ ಕಟ್ಟಾಗ್ಬಿಡ್ತು. ಕಟ್ಟಾದರೆ ಏನಿಲ್ಲ, ಪೀಸ್ ಮಾಡ್ಕೊಂಡೆಲ್ವಾ ನಾವು ತಿನ್ನೋದು, ಹಾಗಾಗಿ ಪೀಸ್ ಮಾಡಿದ್ದೀನಿ ನಾನು. ಈ ಥರ ಎಲ್ಲ ಡಿಪ್ ಮಾಡಿ ಅದೇ ತವೆಲಿ ಬೇಯಿಸಿದ್ದೀನಿ. ನೋಡಿ ಕಮ್ಮಿ ಉರಿ ಹಾಕಿ ಅದನ್ನು ಬೇಯಿಸಬೇಕು. ಇದು ಮಿಕ್ಕಿದ ಬ್ರೆಡ್ ಎಲ್ಲ ಹಾಕಿ ಅದೇ ಡಿಪ್ ಮಾಡಿ ಸ್ವಲ್ಪ ಬೇಯ್ತಾ ಇದೆ. ಕಮ್ಮಿ ಉರಿಲಿ ಬೇಯಲಿ ಸ್ವಲ್ಪ ಹೊತ್ತು. ಇದಕ್ಕೆ ಸ್ವಲ್ಪ ಬೇಕು ಅಂದರೆ ಎಣ್ಣೆನೂ ಹಾಕೋಬೋದು, ಬೇಕಾದ್ರೆ ಸ್ವಲ್ಪ ಮೇಲೆ ಸ್ವಲ್ಪ ತುಪ್ಪನೂ ಹಾಕೋಬೋದು. ಸೊ ನೋಡಿ ಫ್ರೆಂಡ್ಸ್, 2 ಥರ ಮಸಾಲ ಬ್ರೆಡ್ ಮತ್ತು ಪ್ಲೇನ್ ಬ್ರೆಡ್ ಮಾಡೋದನ್ನು ನಿಮಗೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡೋದು ತೋರಿಸಿದ್ದೀನಿ. ಇದನ್ನು ಬ್ಯಾಚುಲರ್ಸು ಮತ್ತು ಸ್ಟೂಡೆಂಟ್ಸು ಎಲ್ಲ ಮಾಡ್ಕೋಬೋದು, ಮಾಡಿಕೊಂಡು ಈಸಿಯಾಗಿ ತಿನ್ಬೋದು. ಬೇಗ ಆಗುತ್ತೆ ಇದು, ಮೊಟ್ಟೆ ಇದ್ದರೆ ಬ್ರೆಡ್ ಇದ್ದರೆ. ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು. ನನ್ನ ಚಾನಲನ್ನು ವೀಕ್ಷಣೆ ಮಾಡೋದಕ್ಕೆ ಥ್ಯಾಂಕ್ ಯು.